ಸಿನಿಮಾ ಶೈಲಿಯಲ್ಲಿ ರಾತ್ರಿ ವೇಳೆ ಮನೆಗಳವು ಮಾಡುತ್ತಿದ್ದ ಆರೋಪಿಯೊಬ್ಬನನ್ನ ಬೈಪನಹಳ್ಳಿ ಪೊಲೀಸ್ ಠಾಣೆಯ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಎನ್ಜಿಇಎಫ್ ಲೇಔಟ್ ನಿವಾಸಿಯಾಗಿರುವ ಹೋಟೆಲ್ ಉದ್ಯಮಿ ಉದಯ್ ನಾಯಕ್ ಎಂಬುವರು ಕಳೆದ ಅಕ್ಟೋಬರ್ 18ರಂದು ಕಾರ್ಯನಿಮಿತ್ತ ಕುಂದಾಪುರಕ್ಕೆ ಕುಟುಂಬ ಸಮೇತ ಹೋಗಿದ್ದಾರೆ. ಆ ಸಂದರ್ಭದಲ್ಲಿ ಕಳ್ಳರು ಇವರ ಮನೆಯ ಬಾಗಿಲು ಮೀಟಿ ಒಳನುಗ್ಗಿ ಕೊಠಡಿಯ ಬೀರುವಿನಲ್ಲಿಟ್ಟಿದ್ದ ಚಿನ್ನಾಭರಣಗಳು ಮತ್ತು ನಗದನ್ನ ಕಳವು ಮಾಡಿಕೊಂಡು ಪರಾರಿಯಾಗಿದ್ದರು. ಮರುದಿನ ಬೆಳಗ್ಗೆ ಮನೆ ಕೆಲಸದಾಕೆ ಇವರ ಮನೆ ಬಳಿ ಬಂದಾಗ ಬಾಗಿಲು ಮುರಿದಿರುವುದು ಗಮನಿಸಿ ತಕ್ಷಣ ಮಾಲೀಕರಿಗೆ ಮೊಬೈಲ್ ಕರೆ ಮಾಡಿ ವಿಷಯ ತಿಳಿಸಿದ್ದಾರೆ. ಮನೆ ಮಾಲೀಕರು ಬಂದು ನೋಡಿದಾಗ ಹಣ, ಆಭರಣ ಕಳುವಾಗಿರುವುದು ಕಂಡು ಬೈಪನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರನ್ನ ನೀಡಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡ ಪೊಲೀಸ್ ಇನ್ಸ್ಪೆಕ್ಟರ್ ಶಿವಕುಮಾರ್ ಅವರು ಕಳ್ಳರ ಹೆಡೆಮುರಿ ಕಟ್ಟಲು ವಿಶೇಷ ತನಿಖಾ ತಂಡವನ್ನ ರಚಿಸಿ ತನಿಖೆಗೆ ಇಳಿಸುತ್ತಾರೆ. ತನಿಖೆ ಕೈಗೊಂಡ ಪೊಲೀಸರು ವಿವಿಧ ಆಯಾಮಗಳಲ್ಲಿ ಮಾಹಿತಿಗಳನ್ನ ಕಲೆ ಹಾಕಿ ಅಬ್ಬಿಗೆರೆಯಲ್ಲಿ ವ್ಯಕ್ತಿಯೊಬ್ಬನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ಮನೆಗಳ್ಳತನ ಮಾಡಿರುವುದಾಗಿ ತಪ್ಪೊಪ್ಪಿಕೊಂಡಿದ್ದಾನೆ. ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನ ನಿವಾಸಿಯಾದ 43 ವರ್ಷದ ರಾಜು ಬಂಧಿತ ಆರೋಪಿಯಾಗಿದ್ದು, ದಾವಣಗೆರೆಯಲ್ಲಿ ಟ್ರಾವೆಲ್ಸ್ ನಡೆಸುತ್ತಿದ್ದ ಆರೋಪಿ ರಾಜು ಕೊರೋನಾ ವೇಳೆ ಟ್ರಾವೆಲ್ಸ್ ವ್ಯವಹಾರದಲ್ಲಿ ನಷ್ಟವಾಗಿದ್ದರಿಂದ ಜೀವನೋಪಾಯಕ್ಕಾಗಿ ಕಳ್ಳತನದ ಹಾದಿ ಹಿಡಿದಿದ್ದಾನೆ. ಮನೆ ಕಳ್ಳತನ ಮಾಡಲು ಮಾಸ್ಕ್ ಧರಿಸಿಕೊಂಡು ಬಂದು ಹಣ, ಆಭರಣ ದೋಚಿ ಪರಾರಿಯಾಗುತ್ತಿದ್ದನು. ಇದುವರೆಗೂ ಈತನ ವಿರುದ್ಧ 10 ಕಳ್ಳತನ ಪ್ರಕರಣಗಳು ದಾಖಲಾಗಿವೆ. ಆರೋಪಿಯ ಬಂಧನದಿಂದ ಒಟ್ಟು 1,84,00,000 ರೂಪಾಯಿ ಮೌಲ್ಯದ 1 ಕೆಜಿ 232 ಗ್ರಾಂ ಚಿನ್ನಾಭರಣ, 1 ದ್ವಿಚಕ್ರ ವಾಹನ, 1 ಮೊಬೈಲ್ ಫೋನ್ ಅನ್ನ ಬೈಪನಹಳ್ಳಿ ಪೊಲೀಸ್ ಠಾಣೆಯ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಈಸ್ಟ್ ಡಿವಿಷನ್ ಅಲ್ಲಿ ಬೈಪನಹಳ್ಳಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಬ್ಬ ಆರೋಪಿ ನಮ್ಮ ಪೊಲೀಸ್ ಅವರು ಅರೆಸ್ಟ್ ಮಾಡಿದ್ದಾರೆ. ಇದು ತುಂಬ 2021ದಿಂದ ಸಾಕಷ್ಟು ಕೇಸಸ್ ಇವನ ಮೇಲೆ ಇದೆ. ಆದರೆ ಇಲ್ಲಿವರೆಗೆ ಅವ್ರ ಕೈಗೆ ಸಿಕ್ಕಿಲ್ಲ ಮತ್ತು ಈ ಕೇಸು ಡಿಟೆಕ್ಟ್ ಆಗದಿಲ್ಲ ಯಾರು ಮಾಡ್ತಾಯಿದ್ರು ಅಂತ. ಆ್ಯಸ್ ಆಫ್ ನಾವು 4 ಕೇಸ್ ಡಿಟೆಕ್ಟ್ ಆಗಿ 1,84,00,000 ಇದು ಟೋಟಲ್ 1 kg 232 grams ಗೋಲ್ಡ್, ಒಂದು 2 ವೀಲರ್, ಒಂದು ಮೊಬೈಲ್ ಫೋನ್ ಎಲ್ಲ ಸೇರಿ 1,84,00,000 ವ್ಯಾಲ್ಯೂದು HBT ಮನೆ ಕಳ್ತನದು 4 ಪ್ರಕರಣ ಪತ್ತೆ ಮಾಡಿದ್ದಾರೆ ನಮ್ಮ ಈಸ್ಟ್ ಡಿವಿಷನ್ದು ಬೈಪನಹಳ್ಳಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿ ಎಲ್ಲ ಸ್ಟಾಫ್ ಅವರು. ಇದು ತುಂಬ ಒಳ್ಳೆ ಕೇಸ್ ಇದೆ. ಇದರಲ್ಲಿ ಪೊಲೀಸ್ ಕಸ್ಟಡಿ ಕೂಡ ಮತ್ತೆ ತಗೊಂಡು ಇನ್ನೂ ಕೆಲವೊಂದು ಮಾಹಿತಿ ಇದೆ. ಆ ವ್ಯಾಪ್ತಿಯಲ್ಲಿ HAL, ಮಹದೇವಪುರ, ಹೆನ್ನೂರು, ಆಮೇಲೆ ಬೈಪನಹಳ್ಳಿ ಆ ಸುತ್ತಮುತ್ತ ಆ ಏರಿಯಾದಲ್ಲಿ ಇವರು ಆಪರೇಟ್ ಮಾಡ್ತಾಯಿದ್ರು. ಇದರ ಬಗ್ಗೆ ಇನ್ನೂ ಅವರು ನಮ್ಮ ಪೊಲೀಸ್ ಟೀಮ್ ಅವರು ಪತ್ತೆ ಮಾಡಿ ಇನ್ನು ಅವ್ರಿಗೆ ಕೇಸು ಡಿಟೆಕ್ಟ್ ಮಾಡ್ತಾರೆ. ಈ ಕಾರ್ಯಾಚರಣೆಯನ್ನ ಪೂರ್ವ ವಿಭಾಗದ ಡಿಸಿಪಿ ಡಾಕ್ಟರ್ ವಿಕ್ರಮ್ ಆಮಟೆ IPS ಅವರ ನಿರ್ದೇಶನದಂತೆ ಹಲಸೂರು ಉಪವಿಭಾಗದ ACP ಟಿ ರಂಗಪ್ಪ ಅವರ ಮಾರ್ಗದರ್ಶನದಲ್ಲಿ ಬೈಪನಹಳ್ಳಿ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಶಿವಕುಮಾರ್ ಅವರ ನೇತೃತ್ವದಲ್ಲಿ PSIಗಳಾದ ಗಜಾನನ ಬೆಕ್ಕೇರಿ, ಮಂಜುನಾಥ್, ಚಂಗಪ್ಪ, ASI ನಾಗಯ್ಯ ಹಿರೇಮಠ, ಸಿಬ್ಬಂದಿಗಳಾದ ಚಂದ್ರಶೇಖರ್ ಮೂರ್ತಿ, ಸಚಿನ್, ಸುಕನ್ಯಾ, ರೆಹಮಾನ್ ಸಾಬ್ ನಾಯ್ಕರ್, ಸುನೀಲ್, ಪ್ರೇಮಸಾಗರ, ಶ್ರೀಪಾದ ಬಾದಾಮಿ, ಮುಕುಂದ, ಮಲ್ಲಿಕಾರ್ಜುನ್ ಅವರುಗಳ ತಂಡ ಮನೆಗಳನ್ನು ಪತ್ತೆ ಹಚ್ಚಿ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ.